ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮೊಟ್ಟೆ ಸಾಂಬಾರ್ ಅಥವಾ ಮೊಟ್ಟೆ ಕರ್ರಿ ಅಥವಾ ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋದು ಸುಲಭವಾಗಿ ಮನೆಯಲ್ಲೇ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಮೊಟ್ಟೆಗಳು ಮತ್ತು ಒಂದು ಹೋಳು ತೆಂಗಿನಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಇಂಚು ಶುಂಠಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿ ಕುಯ್ದಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ಒಂದು 6ರಿಂದ 8 ತೊಗೋಬೋದು. ಒಂದು 12ರಿಂದ 15 ಲವಂಗ, ಚಿಕ್ಕ ಚಿಕ್ಕ ಚಕ್ಕೆ ಪೀಸ್ಗಳು ಒಂದು 10ರಿಂದ 12, ಮತ್ತು 2 ಟೇಬಲ್ ಸ್ಪೂನ್ ಧನಿಯಾ ಮತ್ತು 1ರಿಂದ 2 ಟೊಮೊಟೊ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಪಾತ್ರೆಗೆ 1 ಸ್ಪೂನು ಎಣ್ಣೆ ಹಾಕಿ ಧನಿಯಾ, ಮೆಣಸಿನ್ಕಾಯಿ, ಪಟ್ಟ, ಲವಂಗ, ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಮಿಕ್ಸಿ ಜಾರ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಹಾಕಿ ತಣ್ಣಗಾಗಿರುವಂಥ ಈ ಮಸಾಲೆನ ಹಾಕಿ ಎಲ್ಲನೂ ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಕಿದ್ದರೆ ಇಲ್ಲೇ ಒಗ್ಗರಣೆ ಸಹ ಮಾಡ್ಕೋಬೋದು. ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಮಸಾಲೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೇ ಒಳ್ಳೆಯದು, ಯಾಕಂದರೆ ಇದೊಂದು 10 ನಿಮಿಷ ಕುದಿಬೇಕಾಗುತ್ತೆ ಮೊಟ್ಟೆ ಬೇಯೋದಕ್ಕೆ. ಈ ರೀತಿ ಸಾಂಬಾರು ಕುದೀತಾ ಇದೆ ಅಂದಾಗ ಮೊಟ್ಟೆನ ಒಡೆದು ಹಾಕ್ಕೋಬೇಕು. ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. 6 ಮೊಟ್ಟೆನ ಈ ರೀತಿ ಒಡೆದ್ಬಿಟ್ಟು ಕುದೀತಾ ಇರುವಂತಹ ಈ ಮಸಾಲೆಗೆ ಹಾಕಬೇಕು. ಆವಾಗಲೇ ಅದು ಇಮ್ಮಿಡಿಯೇಟಾಗಿ ಬಿಸಿ ತಗಲಿ ಅದು ಸ್ವಲ್ಪ ಗಟ್ಟಿಯಾಗಿ ಮೇಲೆ ಬರುತ್ತೆ. ಕುದಿಯೋದಕ್ಕೆ ಮುಂಚೆ ಹಾಕಬಾರ್ದು, ಅದು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಎಲ್ಲ 6 ಮೊಟ್ಟೆನೂ ಒಡೆದು ಹಾಕ್ಕೊಂಡಿದ್ದೀನಿ. ನೋಡಿ, ಮೊಟ್ಟೆ ಈ ರೀತಿ ಮೇಲೆ ಬರುತ್ತೆ. ಏನಾದ್ರು ಅಡಿ ಅಂಟ್ಕೋತಾ ಇದೆ, ತೆಳುಗಿರುವಂಥ ಪಾತ್ರೆ ಇಟ್ಟಿದ್ದೀವಿ ಅಂತಾದರೆ ಈ ರೀತಿ ಸಾಫ್ಟಾಗಿ ಮೈಲ್ಡಾಗಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಆಯಿತು. ಈ ರೀತಿ ಕುದಿಯೋದಕ್ಕೆ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಈ ಕುದೀತೋ ಇರುವಂಥ ಅವಧಿನಲ್ಲೇ ಮಸಾಲೆ ಟೇಸ್ಟು ಮೊಟ್ಟೆಗೆ ಇಳಿಯುತ್ತೆ, ಹಾಗೆಯೇ ಮೊಟ್ಟೆಯ ಟೇಸ್ಟು ಮಸಾಲೆಗೆಲ್ಲ ಇಳಿದು ಎರಡೂ ಸಹ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಈ ಮಸಾಲೆ ಸಹ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ರೀತಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಆಗೋವರೆಗೂ ಕುದಿಸ್ಕೋಬೋದು. ಒಂದು 10 ನಿಮಿಷ ಮೊಟ್ಟೆ ಬೇಯೋದಕ್ಕೆ ಕುದಿಸ್ಬೇಕು. ಆಮೇಲೆ ನಮಗೆ ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೋಬೋದು ಅಥವಾ ಗಟ್ಟಿ ಮಾಡಿ ಸಹ ಮಾಡ್ಕೋಬೋದು. 1/4 ಗಂಟೆನಲ್ಲೇ ರುಚಿಯಾದ ಮೊಟ್ಟೆ ಗ್ರೇವಿ ಅಥವಾ ಮೊಟ್ಟೆ ಸಾಂಬಾರು ಅಥವಾ ಮೊಟ್ಟೆ ಕರ್ರಿ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಇದು ಎಲ್ಲ ಥರದ ಬ್ರೇಕ್ಫಾಸ್ಟ್ಗೂ ಸಹ ಹೊಂದುತ್ತೆ. ಹಾಗೆಯೇ ಅನ್ನಕ್ಕೆ ಕಲಿಸ್ಕೊಂಡು ಸಾಂಬಾರು ರೀತಿ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ. ಈ ಮೊಟ್ಟೆನ ಸೈಡ್ ಡಿಶ್ ಆಗಿ ಬಳಸ್ಬೋದು. ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ನೀವು ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಮತ್ತು ನನ್ನ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.